ಒಂದ್ ಮಾತು ಕೊಟ್ಟಿದ್ದೆ ಬರ್ತೀನಿ ಅಂತ ಒಬ್ಬನೇ ಬರ್ಲಿಲ್ಲ. ನನ್ನ ಕುಟುಂಬದ ಸಮೇತ ಬಂದಿದ್ದೀನಿ. ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಕಿಚ್ಚ ಗುಡ್ ಬೈ. ಬಿಗ್ ಬಾಸ್ ಅಂದ್ರೆ ಸುದೀಪ್ ಅಂದ್ರೆ ಬಿಗ್ ಬಾಸ್. ಕಿಚ್ಚನ ಪಂಚಾಯಿತಿಗಾಗಿ ಕನ್ನಡದ ಅದೆಷ್ಟೋ ಕುಟುಂಬಗಳು ಕಾಯ್ತಾ ಇದ್ರು. ಕರ್ನಾಟಕ ಮಾತ್ರವಲ್ಲದೆ ದೇಶ ವಿದೇಶದಲ್ಲಿಯೂ ಬಿಗ್ ಬಾಸ್ ನೋಡಲು ಕಾತುರರಾಗಿದ್ರು. ಕಿಚ್ಚ ಸುದೀಪ್ ಅವರು ದೊಡ್ಡ ಪರದೆಯಲ್ಲಿ ಎಷ್ಟು ಫೇಮಸ್ ಆಗಿದ್ದಾರೋ ಅಷ್ಟೇ ಕಿರುತೆರೆಯಲ್ಲಿಯೂ ಮನೆ ಮಾತಾಗಿದ್ದಾರೆ. ಆದ್ರೆ ಅಭಿಮಾನಿಗಳಿಗೆ ಇಂದು ಕಿಚ್ಚ ಸುದೀಪ್ ದೊಡ್ಡ ಶಾಕ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಹೌದು, ಬಿಗ್ ಬಾಸ್ 11 ಸೀಸನ್ಗಳನ್ನ ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿರೋ ಸುದೀಪ್ ಇದು ನನ್ನ ಕೊನೆಯ ಬಿಗ್ ಬಾಸ್ ಸೀಸನ್ ಎಂದು ಹೇಳುವ ಮೂಲಕ ಬಿಗ್ ಬಾಸ್ಗೆ ವಿದಾಯವನ್ನ ಅಧಿಕೃತವಾಗಿ ಘೋಷಿಸಿದ್ದಾರೆ. ಕಲರ್ಸ್ ಕನ್ನಡದವರು ಸುದೀಪ್ ಅವರ ರಾಜೀನಾಮೆಯನ್ನ ಒಪ್ಕೊಂಡಿಲ್ಲವಾದರೂ ಸುದೀಪ್ ತಮ್ಮ ನಿರ್ಧಾರವನ್ನ ತಿಳಿಸಿದ್ದಾರೆ. ಕನ್ನಡದಲ್ಲಿ ಬಿಗ್ ಬಾಸ್ ಶೋ ಆರಂಭದಿಂದಲೂ ಕಿಚ್ಚ ಸುದೀಪ್ ಅವರೇ ನಿರೂಪಣೆ ಮಾಡ್ಕೊಂಡು ಬರ್ತಿದ್ದಾರೆ. ಅದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 11 ಸೀಸನ್ಗಳನ್ನ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅಭಿಮಾನಿಗಳಲ್ಲಿ ಕಿಚ್ಚ ಸುದೀಪ್ ನಿರೂಪಣೆ ಮಾಡಿಕೊಟ್ಟಿದ್ದಕ್ಕೆ ಬಿಗ್ ಬಾಸ್ ಅಷ್ಟೊಂದು ಯಶಸ್ವಿಯಾಗಿತ್ತೆಂದು ಕೇಳಿ ಬರ್ತಾ ಇದೆ. ಕಾರ್ಯಕ್ರಮದಲ್ಲಿ ತಮ್ಮ ಮಾತಿನ ಚಮತ್ಕಾರದಿಂದಲೇ ಇಡೀ ಪ್ರೇಕ್ಷಕರ ಗಮನವನ್ನ ಸೆಳೆದಿದ್ರು. ಅಲ್ಲದೆ ಸ್ಪರ್ಧಿಗಳು ಮಾಡುವ ತಪ್ಪುಗಳನ್ನ ಅರ್ಥವಾಗುವ ರೀತಿ ಮನದಟ್ಟು ಮಾಡಿಕೊಡ್ತಾ ಇದ್ರು. ಅಲ್ಲದೆ ಜಗಳ ಮನಸ್ತಾಪ ಏನೇ ಇದ್ರೂ ಅದನ್ನ ಉತ್ತಮವಾಗಿ ನಿಭಾಯಿಸಿ ಅವರ ಮನಸ್ಸು ಮುಟ್ಟುವಂತೆ ಹೇಳಿ ಸರಿಪಡಿಸ್ತಾ ಇದ್ರು. ಸದ್ಯ ಬಿಗ್ ಬಾಸ್ 11ನೇ ಸೀಸನ್ನ ಶೋನಲ್ಲೂ ಸುದೀಪ್ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಆದರೆ ಇದು ನನ್ನ ಕೊನೆಯ ಬಿಗ್ ಬಾಸ್ ಸೀಸನ್ ಎಂದು ಎಕ್ಸ್ ಖಾತೆಯಲ್ಲಿ ಅಧಿಕೃತವಾಗಿ ತಿಳಿಸಿದ್ದಾರೆ. ಮುಂದಿನ ಶನಿವಾರ ಭಾನುವಾರ ನಡೆಯುವ ಗ್ರ್ಯಾಂಡ್ ಫಿನಾಲೆ ನಾನು ನಡೆಸಿಕೊಡುವ ಅಂತಿಮ ಶೋ ಆಗಲಿದೆ. ಎಲ್ಲರನ್ನ ಚೆನ್ನಾಗಿ ರಂಜಿಸಿದ್ದಾರೆ ಎಂದು ಭಾವಿಸುತ್ತೇನೆ ಎಂದು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದು ಅಭಿಮಾನಿಗಳಲ್ಲಿ ಬೇಸರ ಮೂಡಿಸಿದೆ. ಇಷ್ಟು ದಿನ ಕಿಚ್ಚನ ಪಂಚಾಯಿತಿಗೆ ಕಾಯ್ತಾ ಇದ್ದ ಅಭಿಮಾನಿಗಳು ಶಾಕಿಗೆ ಒಳಗಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು. ಒಂದ್ ಮಾತು ಕೊಟ್ಟಿದ್ದೆ ಬರ್ತೀನಿ ಅಂತ ಒಬ್ಬನೇ ಬರ್ಲಿಲ್ಲ. ನನ್ನ ಕುಟುಂಬದ ಸಮೇತ ಬಂದಿದ್ದೀನಿ.